ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ? ದಯವಿಟ್ಟು ಇದು ವಿಡಿಯೋ ಕೊನೆವರೆಗೂ ನೋಡಿ. ಇದು ವಿಡಿಯೋ ನಿಮ್ಮ ಸಲುವಾಗಿ ಇದೆ. ನಮಸ್ಕಾರ ಎಲ್ಲರಿಗೂ. ವಿಷಯ ಏನೆಂದರೆ ಹಾರ್ಟಿಗೆ ಸಂಬಂಧಪಟ್ಟಂಥ ವಿಷಯ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನವರು ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಎದಕ್ಕೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರಿಗೆ ಹೋಗಿ ಕೇಳಿದರೆ ಇ ಸಿ ಜಿ ಮಾಡಿಸಿದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಆದ್ದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಕೊಲೆಸ್ಟ್ರಾಲ್ ಅದಕ್ಕೆ ಸರ್, ಫ್ಯೂಚರ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಾರ್ದಂದ್ರೆ ನಮ್ಮ ಹತ್ರ ಔಷಧಿ ಇದೆ. ಔಷಧವನ್ನು ತೊಗೊಂಡ್ರೆ 100% ಗ್ಯಾರಂಟಿ ಅಂತ ಹೇಳ್ತೀವಿ. ಫ್ಯೂಚರ್ನಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ನು ಜಾಸ್ತಿ ಆಗೋದಿಲ್ಲ, ಹಾರ್ಟ್ ಅಟ್ಯಾಕ್ನು ಆಗೋದಿಲ್ಲ. ಅದು 100% ಹೇಳ್ತೀನಿ. ಮಿನಿಮಮ್ 1 ರಿಂದ 3 ತಿಂಗಳು ತಗೊಳ್ಳೇಬೇಕು. ನಮ್ಮ ಔಷಧ 3 ತಿಂಗಳು ತಗೊಳ್ಳೇಬೇಕು. ಯಾರಿಗೆ ಬೇಕು ಔಷಧ, ಯಾರಿಗೆ ಫ್ಯೂಚರ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಾರ್ದಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ನೋಡಿ, ಫ್ಯೂಚರ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಾರ್ದಂದ್ರೆ ಇವತ್ತೇ ಕಾಲ್ ಮಾಡಿ. ನಿಮ್ಮ ಶರೀರ ನಿಮ್ಮ ಜವಾಬ್ದಾರಿ ಇರಲಿ. ನಿಮ್ಮ ಶರೀರಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ಕೊಡಿ. ಅದನ್ನು ಕೊಟ್ಟರೆ ನಿಮ್ಮ ಫ್ಯೂಚರ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಜನಗಳಿಗೆ. ಸೊ ಎಲ್ಲರೂ ದಯವಿಟ್ಟು ತಮ್ಮ ದೇಹ ತಮ್ಮ ಕೈಯಲ್ಲಿ ಇರಬೇಕಂತ ಹೇಳ್ಕೊಳ್ಳೋದು ಅಷ್ಟೇ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ ಎಲ್ಲರಿಗೂ.